Calculate the future value of calculate the future value of rupees 15,000 calculate the future value of rupees 15,000 at the end of 3 years at 12% rate of interest when interest is calculated on yearly basis open the bracket compounding factor is 1.405 close the bracket comma half yearly basis 1.405 close the bracket comma half yearly basis open the bracket compounding factor is 1.418 close the bracket and quarterly basis compounding factor is 1.426 quarterly basis open the bracket compounding factor is 1.426 okay ಏನಂತ ಹೇಳ್ತಾ ಇದ್ದಾರೆ ನೋಡಿ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ರುಪೀಸ್ 15,000 ಸೊ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಟ್ ದ ಎಂಡ್ ಆಫ್ 3 ಇಯರ್ಸ್ 3 ವರ್ಷ ಆದಮೇಲೆ ಈಗ 15,000 ಹಾಕ್ತಾ ಇದ್ದೀರಾ ಸೊ ಈ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಈಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈಸ್ 15,000 ಸೊ ಆಫ್ಟರ್ 3 ಇಯರ್ಸ್ ಎಷ್ಟು ಬರುತ್ತೆ ವಾಟ್ ಈಸ್ ದ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ 12% ಅಂತ ಹೇಳ್ತಾ ಇದ್ದಾರೆ ಸೊ ವೆನ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಇಯರ್ಲಿ ಬೇಸಿಸ್ ಮಾಡಿದರೆ ಏನಾಗುತ್ತೆ ಅಲ್ಲಿ ಕಾಂಪೌಂಡಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ 3 ವರ್ಷದ್ದು ಸೇರಿಸಿ ಕಾಂಪೌಂಡಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ 1.405 ಹಾಫ್ ಇಯರ್ಲಿ ಬೇಸಿಸ್ ಕಾಂಪೌಂಡಿಂಗ್ ಫ್ಯಾಕ್ಟರ್ ಈಸ್ 1.418 ಅಂತಂದರೆ ಹಾಫ್ ಇಯರ್ಲಿ ಅಂದರೆ ಅರ್ಧ ವರ್ಷಕ್ಕೆ ಅಂದರೆ 6 ತಿಂಗಳಿಗೆ ಒಂದ್ಸಲಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಸೊ ಅಲ್ಲಿಗೆ ಸೊ ವರ್ಷಕ್ಕೆ 2 ಸಲ ಆಯಿತು 3 ವರ್ಷಕ್ಕೆ ಎಷ್ಟಾಯಿತು 6 ಸಲ ಆಗುತ್ತೆ ಓಕೆ ಕಾಂಪೌಂಡಿಂಗ್ ಫ್ಯಾಕ್ಟರ್ ಅವರೇ ಕೊಟ್ಬಿಟ್ಟಿದ್ದಾರೆ ನಿಮಗೆ ಪ್ರಾಬ್ಲಮೇ ಇಲ್ಲ ನೆಕ್ಸ್ಟ್ ಕ್ವಾರ್ಟರ್ಲಿ ಬೇಸಿಸ್ ಕಾಂಪೌಂಡಿಂಗ್ ಫ್ಯಾಕ್ಟರ್ ಈಸ್ 1.426 ಕ್ವಾರ್ಟರ್ಲಿ ಬೇಸಿಸ್ ಅಂದರೆ 3 ಮಂತ್ಸ್ ಒನ್ಸು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದಾರೆ ವರ್ಷಕ್ಕೆ 4 ಸಲ 3 ವರ್ಷಕ್ಕೆ 4 3s are 12 ಅರಿ ಫಾಲೋಡ್ ಸೊ ಅಲ್ಲಿ ನಿಮಗೆ ಕಂಪೌಂಡಿಂಗ್ ಫ್ಯಾಕ್ಟರ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಮಾಡೋದು ಅದೇನು ಕಷ್ಟ ಇಲ್ಲ 5 ಮಾರ್ಕ್ಸ್ ಕ್ವೆಶನ್ ಅದು 2013 ಸೊ ಆನ್ಸರ್ ಬರ್ಕೊಳ್ಳಿ ಇದಕ್ಕೆ ಆನ್ಸರ್ ಈಸ್ ಬರ್ಕೊಳ್ಳಿ when compounded annually so that is a future value is equal to principal amount into compounding factor. CF means compounding factor. What is the principal amount? 15,000 into what is the compounding factor? 1.405 ಈ ಥರ ಕಾಂಪೌಂಡಿಂಗ್ ಫ್ಯಾಕ್ಟರ್ ಕೊಟ್ಟಾಗ ಡೈರೆಕ್ಟಾಗಿ ಮಾಡೋದು ಓಕೆ ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ 21,075 rupees. Next, this is the first one. Second one is when compounded
compounded half yearly. ಸೊ ಫಾರ್ಮುಲಾ ಅಲ್ಲೇ ಇದೆ, ಪದೇ ಪದೇ ಬರೆಯೋ ಅವಶ್ಯಕತೆ ಇಲ್ಲ. ಎಫ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಪ್ರಿನ್ಸಿಪಲ್ ಅಮೌಂಟ್ 15,000. ವಾಟ್ ಈಸ್ ದ ಕಾಂಪೌಂಡಿಂಗ್ ಫ್ಯಾಕ್ಟರ್ 1.418. ವಾಟ್ ಈಸ್ 21,270. Third one is when compounded quarterly. What is the future value? So future value is equal to what is the principal amount 15,000. What is the compounding factor 1.426. 21,390. ಅಂದರೆ ವರ್ಷಕ್ಕೊಂದ್ಸಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಇಂಟ್ರೆಸ್ಟು ಎಷ್ಟು ಬರುತ್ತೆ ನಿಮಗೆ ಆಫ್ಟರ್ 3 years 21,775 ಬರುತ್ತೆ. ಸೊ 6 ತಿಂಗಳಿಗೆ ಒಂದ್ಸಲಿ ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ 21,270. ಸೊ ವರ್ಷಕ್ಕೆ 4 ಸಲ ಕ್ವಾರ್ಟರ್ಲಿ 3 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟ್ ಕೊಡ್ತಾ ಹೋದರೆ ಎಷ್ಟು ಬರುತ್ತೆ 21,390 ಬರುತ್ತೆ. ಇದನ್ನು 2013 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಆರ್ ಯು ಫಾಲೋಡ್? ಇನ್ನೊಂದು ಕ್ವೆಶನ್ ಇದೆ, ತಡೀರಿ ಮಾಡಿಸ್ಕೊಂಡಿದ್ದೀನಿ. ಸೊ ಅದು ನೋಡ್ಕೊಳ್ಬೇಕು ಕರೆಕ್ಟಾಗಿ ಮಾಡಿಸಿದ್ಮೇಲೆ. ನೆಕ್ಸ್ಟ್ ಬರ್ಕೊಳ್ಳಿ. ಮಿಸ್ಟರ್ ನರೇಂದ್ರ, ಇದು ಅಷ್ಟೇ 2014. ಮಿಸ್ಟರ್ ನರೇಂದ್ರ ಡೆಪಾಸಿಟ್ಸ್ rupees 1,000 annually in a bank for 5 years at a compound interest rate of 10%. Full stop. What will be the value of this series of deposits at the end of 5 years. Full stop. Assume that each deposit occurs at the end of the year. Look into the problem. Mr. Narendra deposits rupees 1,000 ರೂಪಾಯಿ ಆ್ಯನ್ಯುಯಲಿ ಅಂದರೆ ಏನು, ವರ್ಷಕ್ಕೆ ಒಂದ್ಸಲಿ ಡೆಪಾಸಿಟನ್ನು ಮಾಡ್ತಾಯಿದ್ದಾನೆ. ಎಷ್ಟು ವರ್ಷಕ್ಕೆ ಮಾಡ್ತಾಯಿದ್ದಾನೆ? ಫಾರ್ 5 years. 5 years ಕಟ್ತಾ ಇದ್ದಾನೆ. ಫಸ್ಟ್ ಇಯರ್ 1,000, ಸೆಕೆಂಡ್ ಇಯರ್ 1,000, ಲೈಕ್ ದಟ್. ಓಕೆ, ಈವನ್ ಕಾಂಟ್ರಿಬ್ಯೂಷನ್ ಇದೆಯಲ್ವ, ಈವನ್ ಡೆಪಾಸಿಟ್ 5 yearsಗೆ ಮಾಡ್ತಾ ಇದ್ದಾರೆ ಅಟ್ ಎ ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಆಫ್ 10%. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಹಿ ಎಕ್ಸ್ಪೆಕ್ಟ್? 10%. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಸೀರೀಸ್ ಆಫ್ ಡೆಪಾಸಿಟ್ಸ್ ಅಟ್ ದ ಎಂಡ್ ಆಫ್ 5 years? ಅಂತಂದರೆ 5 ವರ್ಷ ಆದಮೇಲೆ ಎಷ್ಟು ಹಣ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ಸ್ ಅ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅಸ್ಯೂಮ್ ದ್ಯಾಟ್ ಈಚ್ ಡೆಪಾಸಿಟ್ ಅಕರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಅವರೇ ಕೊಟ್ಬಿಟ್ಟಿದ್ದಾರೆ, ಅಂಡರ್ಲೈನ್ ದಟ್, ಎಂಡ್ ಆಫ್ ದ ಇಯರ್. ಎಂಡ್ ಅಂದರೆ ಯಾವ್ದು ಮಾಡಬೇಕು? ಆ್ಯನ್ಯುಟಿ
ಇಮಿಡಿಯೇಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ? ಸೊ ಎಫ್ ಈಸ್ ಈಕ್ವಲ್ ಟು ಏನು, ಎ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಆರ್ ಇಲ್ಲ, ಯಾಕೆ ಅಂತಂದರೆ ಎಂಡಲ್ಲಿ ಕಟ್ಟಿರೋದ್ರಿಂದ ಇಲ್ಲ. ಸೊ ಡಿವೈಡೆಡ್ ಬೈ ಆರ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಅಮೌಂಟ್? 1000. 1 plus, what is the rate of interest? 10%. 10% means 0.10 to the power of 5 years minus 1 divided by r is equal to 1000 into 1.10 to the power of 5 minus 1 divided by r is equal to, that is r is 0.10 1000 ಇಂಟು ಇದೆಷ್ಟಾಗತ್ತೆ ನೋಡಿ, 1.6105 minus 1 divided by 0.10, that is a 1000 into 0.6105 divided by 0.10 is equal to ಎಷ್ಟಾಗುತ್ತೆ ನೋಡಿ, ಹೌ ಮಚ್? ಹಾಂ, ಇದನ್ನು ಮಲ್ಟಿಪ್ಲೈ ಮಾಡಿ ಇದರಿಂದ ಡಿವೈಡ್ ಮಾಡಿ, ಇಲ್ಲಿ ಒಂದು ಸ್ಟೆಪ್ ಹರಿಸಿದ್ರೆ ಪರವಾಗಿಲ್ಲ. ಹಾಂ, 6105 6105 ನಿಮಗೆ ಸಿಕ್ಕತ್ತೆ. ಗೊತ್ತಾಗ್ತಿದೆಯಾ? ಹಾಂ, ಲೆಕ್ಕ ನೋಡ್ಕೊಳ್ಬೇಕು, ಏನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ನೀವು ಏನು ಮಾಡಬೇಕು, ಫಾರ್ಮುಲಾನ ಹಾಕ್ಕೊಳ್ಬೇಕು. ಇಂಥದ್ದೇ ಹಾಕಿ ಇಂಥವ್ರು ಯಾರು ಹೇಳೋದಿಲ್ಲ. ಓಕೆ, ಸೊ ಇದೇ ಲೆಕ್ಕನೇ ನೋಡಿ, ಇದು 14ನಲ್ಲಿ ಕೊಟ್ಟಿದ್ದಾರೆ, 15ನಲ್ಲಿ ಸೇಮ್ ಪ್ರಾಬ್ಲಮ್ಮು. ಇದು 1000 ಇರೋದು ಏನಾಗುತ್ತೆ, 10,000 ಕೊಟ್ಟಿದ್ದಾರೆ. ಸೇಮ್ ಪ್ರಾಬ್ಲಮ್, ಸೇಮ್ 5 years. ಸೊ 6% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಟ್ಟಿದ್ದಾರೆ. 15ನಲ್ಲಿ ಬರ್ಕೊಳ್ಳಿ ಹೋಮ್ವರ್ಕ್ ಅದು. ಎ ಡೆಪಾಸಿಟ್ ಆಫ್ rupees 10,000 is made every year into bank for a period of 6 years at 6% interest. 6% interest. Full stop. Calculate maturity value assuming the annual compound interest. ಈ ಲೆಕ್ಕ ಕೊಟ್ಟಾಗ ಲಾಸ್ಟಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಇದೆ ಅಂಥೇಳಿ ಕಾಂಪೌಂಡಿಂಗ್ ಮಾಡಬಾರ್ದು. ಅರ್ಥ ಆಯ್ತಾ? ಸುಮಾರು ಜನ ಹಾಗೆ ಮಾಡ್ತೀರಾ, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದಾರಲ್ಲ, ಕಾಂಪೌಂಡಿಂಗ್ ಮಾಡೋದಲ್ಲ. ಅಲ್ಲಿ ಏನಿದೆ, ಎ ಡೆಪಾಸಿಟ್ ಆಫ್ rupees 10,000 ಈಸ್ ಮೇಡ್ ಎವ್ರಿ ಇಯರ್ ಇಂಟು ಬ್ಯಾಂಕ್ ಫಾರ್ ಎ ಪೀರಿಯಡ್ ಆಫ್ 6 years. 10,000 ನಾ 5 ಇದೆ, ನಾನು 6 ಮಾಡಿದ್ದೀನಿ, ಅದು ಆಲ್ರೆಡಿ ಮಾಡಿಸಿರೋ. 10,000 ಇದೆ, 10,000 ಈವನ್ ಕಾಂಟ್ರಿಬ್ಯೂಷನ್, ಈವನ್ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ? 6 years ಅಟ್ ಎ ರೇಟ್ ಆಫ್ 6% ಇಂಟ್ರೆಸ್ಟನ್ನು ಮಾಡ್ತಾಯಿದ್ದಾರೆ. ಕ್ಯಾಲ್ಕುಲೇಟ್ ಮೆಚುರಿಟಿ ವ್ಯಾಲ್ಯೂ ಆಫ್ ದಟ್ ಈಸ್ ಅ ಆ್ಯನ್ಯುವಲ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಆ್ಯನ್ಯುವಲ್ ಕಾಂಪೌಂಡ್ ಇಂಟ್ರೆಸ್ಟನ್ನು ಕಾಂಪೌಂಡಿಂಗ್ ಮಾಡೋದಲ್ಲ, ಏನು ಮಾಡಬೇಕು, ಫ್ಯೂಚರ್ ವ್ಯಾಲ್ಯೂ ಆಫ್ 5 ವರ್ಷ 6 ವರ್ಷ ಆದಮೇಲೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. 10,000 ಹಾಕ್ತಾ ಇದ್ದಾರೆ, 6 ವರ್ಷ ಹಾಕ್ತಾ ಇದ್ದಾರೆ. ಆಫ್ಟರ್ 6 years ಅಟ್ ದ ರೇಟ್ ಆಫ್ 6% ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ. ಇಲ್ಲಿ ನೀವು ಏನು ಮಾಡ್ಕೊಳ್ಬೇಕಂತಂದರೆ, ಇಲ್ಲಿ ಎಂಡಲ್ಲಿ ಕೊಟ್ಟಿಯಾರೋ ಅಥವಾ ಬಿಗಿನಿಂಗಲ್ಲಿ ಕೊಟ್ಟಿಯಾರೋ ಗೊತ್ತಿಲ್ಲ, ನೀವು ಯಾವುದನ್ನು ಬೇಕಾದ್ರೆ ಅಸ್ಯೂಮ್ ಮಾಡ್ಕೊಳ್ಬೇಕಲ್ಲ, ನೋಟ್ ಬರಿಬೇಕಷ್ಟೆ. ಓಕೆ, ಸೊ ದಟ್ ಈಸ್ ಡೆಪಾಸಿಟ್ ಈಸ್ ಮೇಡ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂತಂದರೆ ಇದೇ ಫಾರ್ಮುಲಾಕ್ಕೆ ಏನು ಬರುತ್ತೆ, ಇಲ್ಲಿ 1 + r ಬರುತ್ತೆ. ನೀವು ಎಂಡ್ ಅಂತ ಅಸ್ಯೂಮ್ ಮಾಡಿದರೆ ಏನಾಗುತ್ತೆ,
ಇದೇ ಫಾರ್ಮುಲಾ ಹಾಕಿ ಮಾಡಬೇಕು. ಏನು ಮಾಡ್ತೀರಾ, ಬಿಗಿನಿಂಗ್ ಅಂತ ತೊಗೊಳ್ತೀರಾ, ಬರೀರಿ. ಡೆಪಾಸಿಟ್ಸ್ ಆರ್ ಮೇಡ್, ನೋಟ್, ಡೆಪಾಸಿಟ್ಸ್ ಆರ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಬರೀಬೇಕು ಅದನ್ನು ಎಕ್ಸಾಮಲ್ಲಿ. ಡೆಪಾಸಿಟ್ಸ್ ಆರ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಎಂಡಲ್ಲಂದರೆ ಇದೇ ಫಾರ್ಮುಲಾ. ಓಕೆ, ನೀವು ಯಾವ್ದು ಬೇಕಿದ್ರೂ ಅಸ್ಯೂಮ್ ಮಾಡ್ಬೋದು, ಬರೀಬೇಕಷ್ಟೆ. ಮಾಡಿ ಈಗ ಲೆಕ್ಕ. ಸೊ ಎಫ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಆಮೇಲೆ ಏನು ಬರಬೇಕು, 1 ಪ್ಲಸ್ ಆರ್ ಬರಬೇಕಲ್ವಾ. 1 ಪ್ಲಸ್ ಆರ್, 1 ಪ್ಲಸ್ ಆರ್ ಡಿವೈಡೆಡ್ ಬೈ ಆರ್. ಮಾಡ್ತೀರಾ, ಮಾಡಿಬೇಕು. ವಾಟ್ ಮೇಡಮ್, ಆನ್ಲೈನಲ್ಲಿರೋರು? ವಾಟ್ ಮೇಡಮ್, ಮಾಡಬೇಕು. ನೀವು ಮಾಡದಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆಫ್ಲೈನು ಆನ್ಲೈನ್ ಎರಡೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ನೀವು ಮ್ಯೂಟ್ ಮಾಡ್ಕೊಳ್ಳಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ, ನೀವೇ ಮಾಡಿಬಿಡಿ ಎಲ್ಲರದು ಸೇರಿಸಿ. ಮಾಡಿ, ಲೆಕ್ಕ ಮಾಡಿ. ಆಯಿತಾ? ಹೌ ಮಚ್ ಯು ಗಾಟ್? ಎಷ್ಟು ಬಂತು? 73,935. ಎಲ್ಲರಿಗೂ ಬಂತಾ? ಆನ್ಲೈನಲ್ಲಿ ಇರೋರಿಗೆ ಬಂತಾ ಆನ್ಸರು? ಹಲೋ, ಆನ್ಲೈನಲ್ಲಿ ಮಾತಾಡಲ್ಲ ಅವರು. ಓಕೆ, ಬಂತಾ ಆನ್ಸರು? How much you got? How much you got? 73,935. ಆನ್ಸರ್ ಬಂತಾ? ಹಲೋ, ಆನ್ಲೈನಲ್ಲಿ ಇರೋರು 73,095. ಎಷ್ಟಪ್ಪ? 935 ಬಂತಾ? 73 ಮಾಡಬೇಕು. ಬಂತಾ? ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಎಲ್ಲ ನೋಡ್ಕೊಂಡ್ರಾ ವಿಡಿಯೋಸು? ನೋಡಿಕೊಂಡ್ರೆ ಮಾತ್ರ ಬರುತ್ತೆ, ಇಲ್ದಿದ್ರೆ ಬರಲ್ಲ. ಓಕೆ, ಯು ಟೇಕ್ ಡೌನ್ ಮೇ ಜೂನ್ 2009. ಮೇ ಜೂನ್ 2009 ಬರ್ಕೊಳ್ಳಿ. ರಮೇಶ್ ಡೆಪಾಸಿಟ್ಸ್ rupees 10,000, rupees 20,000, rupees 30,000, rupees 40,000 and rupees 50,000 in the beginning of first, second, third, fourth,
and fifth year respectively, at an interest of 8% per annum, 8% per annum for 5 years. For 5 years, full stop. Calculate the future value. Calculate the future value. ಏನಂತ ಹೇಳ್ತಾ ಇದ್ದಾರೆ ನೋಡಿ, ರಮೇಶ್ ಡೆಪಾಸಿಟ್ಸ್ ಫ್ಯೂಚರ್ ವ್ಯಾಲ್ಯೂ ಕೇಳಿದ್ದಾರೆ. ರಮೇಶ್ ಡೆಪಾಸಿಟ್ಸ್ rupees 10,000 in the first year, rupees 20,000 in the second year, rupees 30,000 in the third year, rupees 40,000 in the fourth year, and rupees 50,000 in the beginning. ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ, ಅಂಡರ್ಲೈನ್ ದಟ್, ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ. ಬಿಗಿನಿಂಗಲ್ಲಿ ಕೊಟ್ಟರೆ ಆ ವರ್ಷದ ಇಂಟ್ರೆಸ್ಟ್ ಬರುತ್ತಲ್ವಾ. ಇಲ್ಲಿ ಅನ್ಈವನ್ ಡೆಪಾಸಿಟ್ ಇದೆ, ಈವನ್ ಡೆಪಾಸಿಟ್ ಇಲ್ಲ. ಅನ್ಈವನ್ ಡೆಪಾಸಿಟ್ ಇದ್ದರೆ ಪ್ರತಿ ವರ್ಷಕ್ಕೂ ಮಾಡಬೇಕಲ್ವಾ. ಈಗ ಸೊ ಫಸ್ಟ್ ಇಯರ್ ಎಷ್ಟು ಡೆಪಾಸಿಟ್ ಮಾಡ್ತೀಯಾನೆ, 10,000. ಸೆಕೆಂಡ್ ಇಯರ್, ವಾಟ್ ಇಸ್ ದ ಸೆಕೆಂಡ್ ಇಯರ್ ಡೆಪಾಸಿಟ್, 20,000. ಥರ್ಡ್ ಇಯರ್ ಎಷ್ಟು, 30,000. ಫೋರ್ತ್ ಇಯರ್ ಹೌ ಮಚ್, 40,000. ಫಿಫ್ತ್ ಇಯರ್ ಎಷ್ಟು, 50,000. ಸೊ ಇಟ್ ಈಸ್ ಇನ್ ದ ಬಿಗಿನಿಂಗ್. ಸೊ ನಾನು ಇನ್ನೊಂದು ಲೆಕ್ಕ ನಿಮಗೆ ಎಂಡಲ್ಲಿ ಮಾಡಿಸಿದ್ದೆ ಅಲ್ವಾ, ಎಂಡ್ ಅದೇ ಥರ ಮಾಡೋದು. ಇದಕ್ಕೆ ನೋಡಿ, ಬಿಗಿನಿಂಗಲ್ಲಿ ಕೊಟ್ಟರೆ ಇದಕ್ಕೆ ಎಷ್ಟು ವರ್ಷ ಬರುತ್ತೆ ಇಂಟ್ರೆಸ್ಟು, ಎಷ್ಟು ವರ್ಷ ಬರುತ್ತೆ, ನಾಟ್ 4. ಎಂಡಲ್ಲಿ ಕೊಟ್ಟರೆ ಮಾತ್ರ, ಎಂಡಲ್ಲಿ ಇದ್ದರೆ ಮಾತ್ರ 1 2 3 4 ಎಂಡಲ್ಲಿ ಕೊಡು. ಸೊ ಇಲ್ಲಿ ಏನಾಯಿತು ನೋಡ್ಕೊಳ್ಬೇಕು, ಬಿಗಿನಿಂಗ್ ಅಂತ ಅದನ್ನು ಹೇಳ್ತಾ ಇರೋದು ನಾನು. ಬಿಗಿನಿಂಗ್ ಅಂತಂದರೆ ಇದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಸೊ ಒಂದು ಲೆಕ್ಕ ಮಾಡಿಸಿರೋದು ನಾನು ಎಂಡಲ್ಲಿ ಮಾಡಿಸಿರೋದು, ಎಂಡಲ್ಲಿ ಕಟ್ತಾ ಇದ್ದಾನೆ ಅಂತ ಹೇಳ್ತೀವಿ. ಆವಾಗ ಇದೇ ಲೆಕ್ಕನ ಎಂಡ್ ಅಂತ ಕೊಟ್ಟರೆ ಏನಾಗುತ್ತೆ, ಇಲ್ಲಿ 4 ಇಯರ್ಸ್, ಇದಕ್ಕೆ ಎಂಡಲ್ಲಿ ಕಟ್ಟಾಗ 3 ಇಯರ್ಸ್, ಇದಕ್ಕೆ ಎಂಡಲ್ಲಿ ಕಟ್ಟಿದಾಗ 2 ಇಯರ್ಸ್, ಇದಕ್ಕೆ ಎಂಡಲ್ಲಿ ಕಟ್ಟಿದಾಗ 1 ಇಯರ್. ಇದು ಲಾಸ್ಟಿಂದಕ್ಕೆ ಏನೂ ಬರೋದಿಲ್ಲ. ಓಕೆ, ಈಗ ಏನು ಮಾಡಬೇಕು ಬರ್ಕೊಳ್ಳಿ, ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅದೇ ಫಾರ್ಮುಲಾ, ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ ಅಲ್ವಾ, ಇಯರ್ಸ್, ನಂಬರ್ ಆಫ್ ಇಯರ್ಸ್ ಚೇಂಜ್ ಆಗುತ್ತೆ. ಸೊ ವಾಟ್ ಈಸ್ ದ ಫಸ್ಟ್ ಇಯರ್ ಡೆಪಾಸಿಟ್, 10,000. 1 ಪ್ಲಸ್ ಎಷ್ಟದು ರೇಟ್ ಆಫ್ ಇಂಟ್ರೆಸ್ಟು, 8%. 8% ಮೀನ್ಸ್ 0.8 ಟು ದ ಪವರ್ ಆಫ್ 5. 5 ಯಾಕೆ ಗೊತ್ತಾಯ್ತಲ್ವಾ. ಸೊ ನೋಡ್ಕೊಳ್ಳಿ, ಹಿಂದಿನರಲ್ಲಿ ನಾವೇನು ಮಾಡಿದ್ದೀವಿ, ಎಂಡಲ್ಲಿ ಏನು ಮಾಡಿದ್ದೀವಿ, 4 ಮಾಡಿದ್ದೀವಿ. ಯಾಕೆ ಎಂಡಲ್ಲಿ 4 ಮಾಡಿದ್ದೀವಿ, ಎಂಡಲ್ಲಿ ಕಟ್ಟೋದ್ರಿಂದ ಆ ವರ್ಷದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಎಂಡಲ್ಲಿ ಕಟ್ಟೋದ್ರಿಂದ ಆ ವರ್ಷದ ಇಂಟ್ರೆಸ್ಟ್ ಬರಲ್ಲ. ಇದು ಬಿಗಿನಿಂಗಲ್ಲಿ ಕಟ್ಟೋದ್ರಿಂದ ಏನು ಬರುತ್ತೆ, ಇಂಟ್ರೆಸ್ಟು ಬರುತ್ತೆ. ಪ್ಲಸ್ ವಾಟ್ ಇಸ್ ದ ಸೆಕೆಂಡ್ ಇಯರ್ ಡೆಪಾಸಿಟ್, 20,000 into 1 plus 0.08 to the power of 4 years plus 30,000 1 plus 0.08 to the power of 3 years plus 40,000 into 1 plus 0.08 to the power of 2 years plus 50,000 into 1 plus 0.08 to the power of 1. ಬಿಗಿನಿಂಗಲ್ಲಿ ಕೊಟ್ಟಿರೋದ್ರಿಂದ ಆ ವರ್ಷಕ್ಕೂ ಏನು ಬರುತ್ತೆ, ಅದಕ್ಕೆ ಇಂಟ್ರೆಸ್ಟು ಬರುತ್ತೆ. ಈಗ ಮಾಡಿ, 10,000 ಇಂಟು ಇದು ಮಾಡಿ 1.08 to the power of 5 plus 20,000 into 1.08 to the power of 4 plus 30,000 into 1.08 to the power of 3 plus 40,000 into 1.08 to the power of 2 plus 50,000. ನೀವು ಉದ್ದಕ್ಕೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. 1.08
ಟು ದ ಪವರ್ ಆಫ್ 1. ಈಗ ನನಗೆ ಹೇಳಿ 10,000 ಇಂಟು ಇದೆಷ್ಟು ಬರುತ್ತೆ ನೋಡಿ ಹೇಳಿ. 1.93 ಪ್ಲಸ್ ಇದೆಷ್ಟು ಬರುತ್ತೆ ನೋಡು 20,000 ಇಂಟು ಎಷ್ಟು ಬರುತ್ತೆ ನೋಡು 1.3604 ಪ್ಲಸ್ 30,000 ಇಂಟು ಎಷ್ಟು ಬರುತ್ತೆ 1.2597 ಓಕೆ ಪ್ಲಸ್ ಎಷ್ಟು ಬರುತ್ತೆ ನೆಕ್ಸ್ಟು 40,000 ಇಂಟು ಎಷ್ಟು 1.1664 ಪ್ಲಸ್ 50,000 ಇಂಟು 1.08 ಅಲ್ವಾ, ಒಂದೇ ಸಲಿತಾನೆ. ಓಕೆ, ಈಗ ಮಲ್ಟಿಪ್ಲೈ ಮಾಡಿ ಮಾಡಪ್ಪ. ಎಷ್ಟು 14,693 ಪ್ಲಸ್ 208 ಪ್ಲಸ್ 37,791 ಪ್ಲಸ್ 656 ಪ್ಲಸ್ 54,000. ಸೊ ಎಷ್ಟಾಗುತ್ತೆ ಆ್ಯಡ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ 1,348 1,80,348 ನೋಡಿ. 50 ಪ್ಲಸ್ 40 90, 90 ಪ್ಲಸ್ 30 120 120 30 50 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ರೇಟಲ್ಲಿ ಎಷ್ಟು ಬರುತ್ತೆ 1,80,348 ಬರುತ್ತೆ. ಓಕೆ, ಒಂದು ಎಂಡಲ್ಲಿ ಮಾಡಿಸಿದ್ದೀನಿ, ಒಂದು ಬಿಗಿನಿಂಗಲ್ಲಿ. ನೋಡ್ಕೊಳ್ಬೇಕು ಎಷ್ಟು ವರ್ಷ ಇಂಟ್ರೆಸ್ಟ್ ಬರುತ್ತೆ ಅಂತ ನೋಡಿಕೊಂಡು ನೀವು ಮಾಡ್ತಾ ಹೋಗಬೇಕು. ಓಕೆ, ಈ ಥರ ನೀವು ಏನು ಮಾಡಬೇಕು, ಕ್ವಶನ್ ಪೇಪರು ನೋಡಬೇಕಲ್ವಾ, ನೋಡಿದರೆ ಗೊತ್ತಾಗತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಓಕೆ, ಬರ್ಕೊಳ್ಳಿ. ನೆಕ್ಸ್ಟ್ ಏಪ್ರಿಲ್ 2007, ಕ್ವಿಕ್. ಏಪ್ರಿಲ್ 2007. Find the present value of rupees 10,000. Find the present value of rupees 10,000 to be received 5 years from today. 5 years from today, if the interest rate is 10%. Interest rate is 10%. ಓಕೆ, ಏನಂತ ಹೇಳ್ತಾ ಇದ್ದಾರೆ ನೋಡಿ, ಫೈಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಈಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಫ್ rupees 10,000 ಟು ಬಿ ರಿಸೀವ್ಡ್ ಆಫ್ಟರ್ 5 years ಫ್ರಮ್ ಟುಡೇ. 5 ವರ್ಷ ಆದಮೇಲೆ ಎಷ್ಟು ಬರುತ್ತೆ 10,000 ಬರುತ್ತೆ. ಆಫ್ಟರ್ 5 years ಯು ಆರ್ ರಿಸೀವಿಂಗ್ 10,000. ಸೊ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಕೇಳಿದ್ದಾರೆ. ಏನು ಮೆಚುರಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯು ಶುಡ್ ಫೈಂಡ್ ಔಟ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಯಾವ್ದು ಹಾಕಬೇಕು ನಾವು, ಯಾವ ಫಾರ್ಮುಲಾ ಹಾಕಬೇಕು? ಮೆಚುರಿಟಿ ವ್ಯಾಲ್ಯೂ ಈಸ್ ಗಿವನ್. ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ದಾರೆ, ಎಷ್ಟು ಹಾಕಬೇಕು ಅಂತ ಕೇಳಿದ್ದಾರೆ. ಸೊ 5 years is the number of years. So rate of interest is 10%.
ಅಲ್ಲಿಗೆ ಏನು ಮಾಡಬೇಕು, ಯಾವ ಫಾರ್ಮುಲಾ ಹಾಕಬೇಕು? ಹಾಂ, ಡಿಸ್ಕೌಂಟಿಂಗ್ ಅಲ್ವಾ? ಡಿಸ್ಕೌಂಟಿಂಗ್ ಅಲ್ವಾ? ಹಾಂ, ವಾಟ್ ಈಸ್ ದ ಫಾರ್ಮುಲಾ? ಪಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು, ಪಿ ಕಂಡುಹಿಡಬೇಕು. ವಾಟ್ ಈಸ್ ದ ಆ್ಯನ್ಯುವಲ್ ಅಮೌಂಟ್, ದಟ್ ಈಸ್ ದ ಮೆಚುರಿಟಿ ವ್ಯಾಲ್ಯೂ. ಎ ಮೀನ್ಸ್ ಮೆಚುರಿಟಿ ವ್ಯಾಲ್ಯೂ. ವಾಟ್ ಈಸ್ ದ ಮೆಚುರಿಟಿ ವ್ಯಾಲ್ಯೂ? 10,000 ಡಿವೈಡೆಡ್ ಬೈ 1 ಪ್ಲಸ್ ಆರ್. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 10% ಅಂದರೆ 0.10 ಟು ದ ಪವರ್ ಆಫ್ 5 years. ಸೊ ಅಲ್ಲಿಗೆ 10,000 ಡಿವೈಡೆಡ್ ಬೈ 1.10 ಟು ದ ಪವರ್ ಆಫ್ 5. 10,000 ಡಿವೈಡೆಡ್ ಬೈ ಎಷ್ಟು? 1.6105. ಅಲ್ಲಿಗೆ ಎಷ್ಟಾಗುತ್ತೆ? 6,209 rupees. ಅಂದರೆ 6,209 rupeesನ್ನು ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಫ್ಟರ್ 5 years ಅಟ್ ದ ರೇಟ್ ಆಫ್ 10% ಇಂಟ್ರೆಸ್ಟ್ ಯು ವಿಲ್ ಗೆಟ್ ಹೌ ಮಚ್? 10,000 rupees ಸಿಗುತ್ತೆ. ನಿಮಗೆ ಅಲ್ಲಿ ಯಾವುದು ಅಂತ ಹೇಳಲ್ಲ, ನೀವೇ ಲೆಕ್ಕ ನೋಡ್ಕೊಂಡು ಏನು ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಓಕೆ, ಲಾಸ್ಟ್ ಪ್ರಾಬ್ಲಮ್ ಹೋಮ್ವರ್ಕ್ ತೊಗೊಳ್ಳಿ. that is November December 2007 Akshaya deposits rupees 1,000 annually in a bank for 6 years at a compound interest rate of 10%. First, what will be the value of this series of deposits at the end of, ಮೇಲ್ಗಡೆ 6 ಕೊಟ್ಟಿದ್ದೀನಾ? ಮೇಲ್ಗಡೆ 6 ಇದೆ ಅಲ್ವಾ? ಅಟ್ ದ ಎಂಡ್ ಆಫ್ 6 years. Question mark. Assume that each deposit occurs at the end of the year. At the end ಅಂದರೆ ಏನು ಮಾಡಬೇಕು? ಏನಂತ ಹೇಳ್ತಾ ಇದ್ದಾರೆ? ಅಕ್ಷಯ ಡೆಪಾಸಿಟ್ಸ್ rupees 1,000 ಆ್ಯನ್ಯುವಲಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ 11,000 ಈವನ್ ಡೆಪಾಸಿಟ್ಸ್ ಇನ್ ಎ ಬ್ಯಾಂಕ್ ಫಾರ್ 6 years. 6 ವರ್ಷ ಕಟ್ತಾ ಇದ್ದಾರೆ. ಅಟ್ ಎ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಸೀರೀಸ್ ಆಫ್ ಡೆಪಾಸಿಟ್ಸ್ ಅಟ್ ದ ಎಂಡ್ ಆಫ್ 6 years? 6 ವರ್ಷ ಆದಮೇಲೆ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಲ್ಲಿಗೆ ಏನು ಮಾಡಬೇಕು? ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ. ಅಸ್ಯೂಮ್ ದಟ್ ಈಚ್ ಡೆಪಾಸಿಟ್ ಅಕರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಎಂಡಲ್ಲಿ ಕಟ್ತಾ ಇದ್ದಾರೆ ಅಂತಂದರೆ ಏನು ಮಾಡಬೇಕು? ಈ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ಮಾಡ್ತೀರಾ? ಮಾಡಿ. ಈ ಫಾರ್ಮುಲಾ ಹಾಕ್ಕೊಂಡು ಮಾಡಿ. ಎಫ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಕ್ಲೋಸ್ ದ ಬ್ರ್ಯಾಕೆಟ್ ಡಿವೈಡೆಡ್ ಬೈ ಆರ್. ಆ್ಯನ್ಯುಟಿ ಇಮಿಡಿಯೇಟ್ ತಾನೇ? ಸೊ ಇಲ್ಲಿ ಎಷ್ಟು ಬರುತ್ತೆ? 1,000 ಇಂಟು 1 ಪ್ಲಸ್ 0.10 ಟು ದ ಪವರ್ ಆಫ್ 6. ಅಲ್ಲಿ 5 ಕೊಟ್ಟಿಯಾರ, ನಾನು 6 ಮಾಡಿದ್ದೀನಿ, ಇದೇ ಲೆಕ್ಕ ಆಗುತ್ತೆ ಅಂತ. 6 ಮೈನಸ್ 1 ಡಿವೈಡೆಡ್ ಬೈ 0.10. ಇದು ಮರಿಬಾರ್ದು. ಗಡಿಬಿಡಿಯಲ್ಲಿ ಏನು ಮಾಡ್ತೀವಿ ನಾವು? ಇದರ ಕೆಳಗಡೆ ಹಾಕೋದನ್ನು ಮರೆತು ಬಿಡ್ತೀವಿ. ನೋಡ್ಕೊಳ್ಬೇಕು. ಎಷ್ಟಾಗುತ್ತೆ ನೋಡಿ.
ಓಕೆ, ಆನ್ಲೈನಲ್ಲಿ ಇರೋರಿಗೆ ಗೊತ್ತಾಗ್ತಿದೆಯಾ ಮಕ್ಕಳೇ? ಹಲೋ ಸ್ಟೂಡೆಂಟ್ಸ್, ಗೊತ್ತಾಗ್ತಿದೆಯಲ್ವಾ? ಲೆಕ್ಕ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ ನನಗೆ. ಮಾಡಿ ಎಷ್ಟು ಬರುತ್ತೆ? 7,760 ಬಂತಾ? ಹಲೋ ಸ್ಟೂಡೆಂಟ್ಸ್, ಬಂತಾ ಆನ್ಲೈನಲ್ಲಿ ಇರೋರು? ಹಾಂ, ಸೊ ಅಷ್ಟನ್ನು ನೋಡ್ಕೊಳ್ಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ನಿಮಗೆ ಗೊತ್ತಾಗ್ತಿದೆ ತಾನೇ ಅದು? ಹಾಂ, ಪ್ರತಿಯೊಂದು ವಿಡಿಯೋನೂ ನೋಡ್ಕೊಳ್ಬೇಕು. ವಿಡಿಯೋ ನಂಬರ್ 1, 2, 3, 4 ಕ್ವಶನ್ ಪೇಪರ್ದು ಇವತ್ತೆಲ್ಲ ಮಾಡಿಸಿರೋದು ಲೆಕ್ಕ ನೋಡ್ಕೊಳ್ಬೇಕು ಕರೆಕ್ಟಾಗಿ. ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ಕೇಳಿ, ಓಕೆ? ಫೋನ್ ಮಾಡಿ ಕೇಳಿ. ಸೊ ಇಲ್ಲಿ ಕ್ಲಾಸ್ ಮುಗಿಸ್ತಿದ್ದೀನಿ. ಕ್ಲೋಸ್ ಮಾಡಪ್ಪ.